ದೇಶದಲ್ಲಿ ವಾಹನ ಸಂದಣಿ ಹೆಚ್ಚಿದೆ. ಇದರಿಂದ ದೇಶದ ಮೂಲೆ ಮೂಲೆಗಳಲ್ಲೂ ಅವುಗಳಿಗೆ ಶಕ್ತಿ ತುಂಬುವ ಪೆಟ್ರೋಲ್ ಪಂಪ್ಗಳು ತಲೆ ಎತ್ತಿವೆ. ಇವುಗಳ ಸಂಖ್ಯೆ 10 ವರ್ಷಗಳ ಕಾಲಾವಧಿಯಲ್ಲಿ ದುಪ್ಪಟ್ಟಾಗಿ 1 ಲಕ್ಷ ಗಡಿ ದಾಟಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದ ಪೆಟ್ರೋಲಿಯಂ ಯೋಜನೆ ಮತ್ತು ವಿಶ್ಲೇಷಣಾ ಘಟಕದ ಅಂಕಿಅಂಶಗಳು ಬಹಿರಂಗಪಡಿಸಿವೆ. ಅಮೆರಿಕ ಮತ್ತು ಚೀನಾದ ನಂತರ ಭಾರತ ಇಡೀ ವಿಶ್ವದಲ್ಲೇ ಬೃಹತ್ ಇಂಧನ ಚಿಲ್ಲರೆ ಮಾರಾಟ ಜಾಲವನ್ನು ಹೊಂದಿದೆ. ದೇಶದಾದ್ಯಂತ 1,10,000ದಿಂದ 1,20,000 ಪಂಪ್ಗಳು ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಈ ವಿಸ್ತರಣೆಯಿಂದ ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳ ಪ್ರವೇಶಕ್ಕಿದ್ದ ಅಡೆತಡೆಗಳ ನಿವಾರಣೆಯಾಗಿದೆ. ಗ್ರಾಹಕ ಸೇವೆ ಗಮನಾರ್ಹವಾಗಿ ಸುಧಾರಿಸಿದೆ ಎಂದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಮಾಜಿ ಅಧ್ಯಕ್ಷ ಬಿ ಅಶೋಕ್ ತಿಳಿಸಿದ್ದಾರೆ. ಖಾಸಗಿ ಕಂಪನಿಗಳ ನಿಯಂತ್ರಣ 10% ಕಡಿಮೆಯಾಗಿದೆ. ಹೌದು, ಒಟ್ಟು ಪೆಟ್ರೋಲ್ ಪಂಪ್ಗಳ ಗ್ರಾಮೀಣ ಪ್ರದೇಶಗಳ ಪಾಲು 29%. ದಶಕದ ಹಿಂದೆ ಈ ಪ್ರಮಾಣ 22%ರಷ್ಟಿತ್ತು. ಒಂದು ಕಾಲದಲ್ಲಿ ಇಂಧನ ಎಂದ ಕೂಡಲೇ ಪೆಟ್ರೋಲ್ ಡೀಸೆಲ್ ಮಾತ್ರ ಎನ್ನುವಂತಹ ಪರಿಸ್ಥಿತಿ ಇತ್ತು. ಆದರೆ ಈಗ 1/3 ಭಾಗದಷ್ಟು ಪರ್ಯಾಯ ಇಂಧನ ಅಂದ್ರೆ ಸಿಎನ್ಜಿ ಮತ್ತು ಇವಿ ಚಾರ್ಜಿಂಗ್ ಒದಗಿಸುವ ವ್ಯವಸ್ಥೆ ಇದೆ. ಇಂಧನ ವಲಯದಲ್ಲಿ ಭಾರಿ ಸುಧಾರಣೆಗಳಾಗ್ತಿವೆ. ಆದರೆ ಪೆಟ್ರೋಲ್ ಪಂಪ್ಗಳ ನಿಯಂತ್ರಣದಲ್ಲಿ ಖಾಸಗಿ ವಲಯದ ಪಾಲು 10%ಕ್ಕಿಂತಲೂ ಕಡಿಮೆ ಎಂಬುದು ಗಮನಾರ್ಹವಾಗಿದೆ. ರಿಲಿಯನ್ ಇಂಡಸ್ಟ್ರೀಸ್ ಸುಮಾರು 2,100 ಮಳಿಗೆಗಳನ್ನು ನಿರ್ವಹಿಸ್ತಾ ಇದ್ರೆ, ನಯಾರಾ ಎನರ್ಜಿ ಸುಮಾರು 6,900 ಮಳಿಗೆಗಳನ್ನು ನಡೆಸ್ತಾ ಇದೆ. ಇಂಧನ ಪೂರೈಕೆ ಮಳಿಗೆಗಳ ಸ್ಥಾಪನೆಯಲ್ಲಿ ಖಾಸಗಿಯವರು ದಾಂಗುಡಿ ಇಡದಂತೆ ಕೇಂದ್ರ ಸರ್ಕಾರ ಹಲವು ನಿರ್ಬಂಧಗಳನ್ನು ಹೇರಿದೆ. ನಗರಗಳ ಪ್ರಮುಖ ಭಾಗಗಳಲ್ಲಿ ಪೆಟ್ರೋಲ್ ಪಂಪ್ ತೆರೆಯಬೇಕಾದ್ರೆ ಕನಿಷ್ಠ 1 ಕೋಟಿಗೂ ಹೆಚ್ಚು ಬಂಡವಾಳವನ್ನು ಹೂಡಿಕೆ ಮಾಡಬೇಕಾಗುತ್ತದೆ. ಕೆಲವು ಅಗತ್ಯ ಮಾನದಂಡಗಳನ್ನು ಅನುಸರಿಸಬೇಕಾಗುತ್ತದೆ. ತ್ವರಿತ ವಿಸ್ತರಣೆಯ ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಅನುಕೂಲ ಎಂಬ ಪ್ರಶ್ನೆ ಈಗಲೂ ಕೂಡ ಇದ್ದೇ ಇದೆ. ಇಂಡೋನೇಷ್ಯಾದಲ್ಲಿ ಕೇವಲ 9,000 ಪೆಟ್ರೋಲ್ ಪಂಪ್ಗಳು. ಭಾರತದಲ್ಲಿ ಇಂಧನ ಚಿಲ್ಲರೆ ಮಾರಾಟ ಕೇಂದ್ರಗಳ ಸಂಖ್ಯೆ ವಿಪರೀತವಾಗಿದೆ. ಇಂಡೋನೇಷ್ಯಾದಲ್ಲಿ ಇವುಗಳ ಸಂಖ್ಯೆ ಕೇವಲ 9,000 ಇದೆ. ನಮ್ಮಲ್ಲಿ ಬಹುತೇಕ ಪೆಟ್ರೋಲ್ ಪಂಪ್ಗಳು ಅನುತ್ಪಾದಕವಾಗಿದೆ ಎಂದು ರಿಲಯನ್ಸ್ ಮೊಬಿಲಿಟಿ ಸಿಇಒ ಹರೀಶ್ ಮೆಹ್ತಾ ತಿಳಿಸಿದ್ದಾರೆ. ಹೊಸದಾಗಿ ಪೆಟ್ರೋಲ್ ಡೀಸೆಲ್ ಪಂಪ್ಗಳನ್ನು ತೆರೆಯದೇ ಇದ್ರೆ ಸ್ಪರ್ಧಿಗಳು ಆ ಕೆಲಸವನ್ನ ಮಾಡಿ ಮಾರುಕಟ್ಟೆಯಲ್ಲಿ ತಮ್ಮ ಪಾಲನ್ನ ಕಬಳಿಸುತ್ತಾರೆ. ಹೀಗಾಗಿ ಮಾರಾಟದ ಸ್ಥಳಗಳ ವಿಸ್ತರಣೆಯಾಗ್ತಾ ಇದೆ. ಸ್ಪರ್ಧೆಯನ್ನ ಹಿಮ್ಮೆಟ್ಟಿಸಲು ಬೆಲೆ ಇಳಿಕೆಯಿಂದ ಎಲ್ಲೆಲ್ಲೂ ಇಂಧನ ಲಭ್ಯವಾಗುವಂತೆ ಮಾಡುವ ತಂತ್ರ ಈಗ ಹೆಚ್ಚು ಚಾಲ್ತಿಯಲ್ಲಿದೆ. ಇನ್ನು ಸ್ಥಳೀಯವಾಗಿ ಪೆಟ್ರೋಲ್ ಸ್ಟೇಷನ್ಗಳನ್ನ ಹೆಚ್ಚಿಸಲು ಅಗತ್ಯವಾದ ಬೇಡಿಕೆ ಅಗತ್ಯ ಪ್ರಮಾಣದಲ್ಲಿ ಇಲ್ಲ. ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇಂಧನ ಮಾಡುವ ಮಳಿಗೆಗಳು ಇವೆ. ಆದರೆ ಸಣ್ಣ ಪುಟ್ಟ ಪಟ್ಟಣಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಡೀಲರ್ಗಳು ಪೆಟ್ರೋಲ್ ಪಂಪ್ಗಳನ್ನು ಮಾರಾಟ ಮಾಡಲು ಹಿಂಜರಿತಾ ಇದ್ದಾರೆ. ಯಾಕೆಂದ್ರೆ ಇದೊಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿರುತ್ತದೆ. ಅನಿಲ ಮತ್ತು ವಿದ್ಯುತ್ ಮರುಪೂರಣ ವ್ಯವಸ್ಥೆಯಿಂದ ಚಿಲ್ಲರೆ ಮಳಿಗೆಗಳು ಹೆಚ್ಚಿನ ಆದಾಯವನ್ನು ಪಡೆಯುವ ನಿರೀಕ್ಷೆ ಇದೆ. ಇದು ಗ್ರಾಹಕರಿಗೆ ಹೆಚ್ಚಿನ ಆಯ್ಕೆಗಳನ್ನು ನೀಡುತ್ತದೆ ಎಂಬುದು ಗಮನಾರ್ಹವಾಗಿದೆ. ಇನ್ನು 2015ರಲ್ಲಿ ದೇಶದಲ್ಲಿ 50,451 ಪೆಟ್ರೋಲ್ ಬಂಕ್ಗಳು ಇದ್ದವು. ಅದು ಈಗ 1,266,000ಕ್ಕೆ ಹೆಚ್ಚಳವಾಗಿದೆ. ಅಮೆರಿಕ ಮತ್ತು ಚೀನಾ ಬಳಿಕ ಭಾರತದಲ್ಲಿ ಅತಿ ಹೆಚ್ಚು ಪೆಟ್ರೋಲ್ ಬಂಕ್ಗಳು ಇವೆ. ಪೆಟ್ರೋಲ್ ಬಂಕ್ಗಳ ಪೈಕಿ 90%ರಷ್ಟನ್ನ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ನಿರ್ವಹಿಸ್ತಾ ಇವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಂದ್ರೆ ಐಒಸಿ 41,664 ಬಂಕ್ಗಳನ್ನು ಹೊಂದಿದೆ. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ ಬಿಪಿಸಿಎಲ್ 24,605 ಮತ್ತು ಎಚ್ಪಿಸಿಎಲ್ 24,418 ಬಂಕ್ಗಳನ್ನು ಹೊಂದಿದೆ. 2003-4ರಲ್ಲಿ ಖಾಸಗಿ ವಲಯವು 27 ಬಂಕ್ಗಳೊಂದಿಗೆ ಪೆಟ್ರೋಲ್ ಬಂಕ್ ವ್ಯವಹಾರವನ್ನು ಆರಂಭಿಸಿತು. 2015ರಲ್ಲಿ ಖಾಸಗಿ ವಲಯದ ಪೆಟ್ರೋಲ್ ಬಂಕ್ಗಳ ಪ್ರಮಾಣ 5.9%ರಷ್ಟಿತ್ತು. ಅದು ಪ್ರಸ್ತುತ 0.93ಕ್ಕೆ ಏರಿದೆ. ಖಾಸಗಿ ವಲಯದ ನಯಾರಾ ಎನರ್ಜಿ ಲಿಮಿಟೆಡ್ 6,921, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ 2,114 ಮತ್ತು ಬಿಪಿಶೆಲ್ 346 ಬಂಕ್ಗಳನ್ನು ಹೊಂದಿದೆ. ಇನ್ನು 2024ರ ವರದಿಗಳ ಪ್ರಕಾರ ಅಮೆರಿಕದಲ್ಲಿ 1,96,643 ಮತ್ತು ಚೀನಾದಲ್ಲಿ 1,15,228 ಪೆಟ್ರೋಲ್ ಬಂಕ್ಗಳಿದ್ದವು. ಗ್ರಾಮೀಣ ಪ್ರದೇಶಗಳಲ್ಲಿನ ಪೆಟ್ರೋಲ್ ಬಂಕ್ಗಳ ಪ್ರಮಾಣ 2015ರಲ್ಲಿ 22%ರಷ್ಟಿತ್ತು. ಅದು ಈಗ 29%ಕ್ಕೆ ಏರಿದೆ. ಪೆಟ್ರೋಲ್ ಬಂಕ್ಗಳು ಪೆಟ್ರೋಲ್ ಮತ್ತು ಡೀಸೆಲ್ ವ್ಯವಹಾರದ ಜೊತೆಗೆ ಇದೀಗ ಸಿಎನ್ಜಿಯಂತಹ ಪರ್ಯಾಯ ಇಂಧನವನ್ನ ಕೂಡ ಮಾರಾಟವನ್ನ ಮಾಡ್ತಾ ಇದೆ. ಅಲ್ಲದೆ ಇವಿ ಚಾರ್ಜಿಂಗ್ ಕೇಂದ್ರಗಳನ್ನು ಹೊಂದಿವೆ. ಇಂಧನ ಬೆಲೆಯ ಮೇಲೆ ಸರ್ಕಾರದ ಪರೋಕ್ಷ ನಿಯಂತ್ರಣದಿಂದ ಇಂಧನ ವಹಿವಾಟಿನಲ್ಲಿ ಖಾಸಗಿ ಪಾಲುದಾರಿಕೆ ಕಡಿಮೆ ಇದೆ ಎಂದು ಕೈಗಾರಿಕಾ ವಲಯದ ಮೂಲಗಳು ತಿಳಿಸಿವೆ.